ಈ ಕ್ಷೇತ್ರದಲ್ಲಿ 3 ಪದ್ಧತಿಗಳಿವೆ. ಒಂದು, ಕ್ಷೇತ್ರಕ್ಕೆ ಬಂದಂತ ಭಕ್ತಾದಿಗಳು ತಮ್ಮ ವಾಹನದಲ್ಲಿ ಬಂದ್ರೆ ಯಾವುದೇ ರೀತಿಯಾದಂತಹ ಕ್ಷೇತ್ರದ ವತಿಯಿಂದ ಪಾರ್ಕಿಂಗ್ ಇಲ್ಲ, ಪಾರ್ಕಿಂಗ್ ಹಣ ಕಟ್ಟುವಂತ ಅವಶ್ಯಕತೆ ಇಲ್ಲ. ಮತ್ತೆ ಅವರು ಮಾಡ್ಕೊಂಡಿರೋರು ಅವ್ರು ಸ್ವಯಂ ಪ್ರೇರಿತ ಜಾಗದಲ್ಲಿ ಮಾಡ್ಕೊಂಡಿರೋಂಥದ್ದು. ಎರಡನೇದು, ಕ್ಷೇತ್ರಕ್ಕೆ ಬಂದಾಗ ಹಣ ಕಟ್ಟಿ ಯಾವುದೇ ದೇವಿ ದರ್ಶನ ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ VIP ಆಗಿ ಹೋಗಿ ನಾನು ಹಣ ಕೊಟ್ಬಿಟ್ಟು ನಾನು ದರ್ಶನ ಮಾಡ್ತೀನಿ ಅನ್ನೋ ವ್ಯವಸ್ಥೆ ಇರಲ್ಲ. ಮೂರನೇದು, ದಾಸೋಹಕ್ಕೆ ಯಾವುದೇ ರೀತಿಯಾದಂತ ಸಮಯ ಸಂದರ್ಭ ಇರೋದಿಲ್ಲ. ಈ 3 ಈ ಕ್ಷೇತ್ರದ ನಿಬಂಧನೆ. ಅದ್ರೊಳಗೆ ನೀವು ಕೇಳಿದಂತ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ, ಯಾವುದೇ ರೀತಿಯಾದಂತ ದೇವಿ ದರ್ಶನ ಮಾಡಕ್ ಬಂದ್ರೆ ಎಲ್ರಿಗೂ ಒಂದೇ ಸರಿ ಸಮಾನ ಅಂತ ನಾವು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿರೋಂತ ಒಂದು ಸಂದರ್ಭ. ಹಣ ಕೊಟ್ರೆ ಮುಂದೆ ಹೋಗ್ಬೋದು, ಕೊಡದೇ ಹಿಂದೆ ಬಿಡ್ತಾರೆ ಅನ್ನೋ ಸಂದರ್ಭ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತ ಇಲ್ಲ. ಇದು ಎಷ್ಟು ಕೆಜಿ ಇದೆ ಪಂಚಲೋಹ? ಅದು ಒಟ್ಟಾರೆ ಚಿನ್ನ, ಬೆಳ್ಳಿ, ತಾಮ್ರ, ಧರ್ಮವಿಲ್ಲದೇನೆ, ಜಾತಿ ಇಲ್ಲದೇನೆ ಅಭಿಷೇಕ ಮಾಡಕ್ಕೆ ಅವಕಾಶ ಕೊಡ್ತೀವಿ. ಯಾರು ಬಂದ್ರೂ ಅಭಿಷೇಕದಲ್ಲಿ ಪಾಲ್ಗೊಳ್ಬಹುದು. ನಾ ಏನು ಸಾಧನೆ ಮಾಡಿಲ್ಲ, ಸಾಧನೆ ಮಾಡಿರಿ ಅಂತ ಹೇಳುವಂತ ದೊಡ್ಡ ಮನುಷ್ಯ ನನ್ನ. ಬೆಳಗಿನ ಜಾವ 4 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ದೇವಸ್ಥಾನ ಓಪನ್ ಇರ್ತದೆ. ನೀನ್ ಯಾರೋ ಬಂದಿದ್ರು, ನಾನು ಬಂದೆ ತಾಯಿ ಹತ್ರ ಸೇವೆ ಮಾಡಿದೆ, ನನಗೆ ಬಳೆ ತೀರ್ಸೋಗಿದ್ದು, ಇಲ್ಲಿ ಬಂದು ನಾನು ಕೇಳ್ಕೋದೆ, ನನ್ನ ಬಳೆ ಸಿಕ್ತು ಅಂದ್ಬಿಟ್ಟು ನೀನು ಯಾವರೇ ಬಂದು ಅದೇ ಬಳೆಗಳ ತಂದು ಪೂಜೆ ಮಾಡ್ಕೊಂಡು ಚಿನ್ನದ ಬಳೆನ ಹೇಳಿದಂತ ಒಂದು ಸಂದರ್ಭ. ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ. ಶ್ರೀ ಕ್ಷೇತ್ರ ಗೌಡನ್ಗೆರೆ, ಈ ಕ್ಷೇತ್ರದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಈ ಕ್ಷೇತ್ರ 22 ವರ್ಷಗಳಿಂದ ಇರುವಂತ ಒಂದು ಕ್ಷೇತ್ರ. ಈ ಕ್ಷೇತ್ರ ಮೊದಲು ಮೂರ್ತಿ ಸಿಕ್ಕಿರುವಂಥದ್ದು. ಆ ಮೂರ್ತಿ ವರ್ಷದಲ್ಲಿ ಒಂದು ದಿನ ಭೀಮ್ ಅಮಾವಾಸ್ಯೆ ದಿನ ತೆಗೆಯುವಂಥದ್ದು. ಇವತ್ತು ನಾವು ನೋಡ್ತಾ ಇರ್ಬೋದು, ರಾಜ್ಯದ ಹೊರರಾಜ್ಯ, ಅಂತರ್ರಾಜ್ಯದಲ್ಲಿ ಇವತ್ತು ಹೆಸರುವಾಸಿಕೆ ಆಗ್ತಾ ಇರುವಂತ ಒಂದು ಕ್ಷೇತ್ರ. ಇವತ್ತು ನಾವು ನೋಡಿರ್ಬೋದು, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತೆ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಶ್ರೀ ಕ್ಷೇತ್ರ ವಿಶ್ವವಿಖ್ಯಾತಿಯಾಗಿ ಮೆರೆತಿರುವಂತ ಒಂದು ಕ್ಷೇತ್ರ. ಈ ಕ್ಷೇತ್ರದ ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ, ಭಕ್ತರು ಏನು ತಾಯಿ ಹತ್ರ ಬಂದು ಕೇಳ್ಕೊತಾರೋ ಅವ್ರಿಗೆ ಆರೈಸಿ ಆಶೀರ್ವದಿಸುವಂತ ಒಂದು ಕ್ಷೇತ್ರ. ಭಕ್ತರ ಇಷ್ಟೇ ದೇವಿಯ ಒಂದು ಆಶೀರ್ವಾದ ಅನ್ನೋದು ಅಚಲವಾದ ಒಂದು ನಂಬಿಕೆಯಿಂದ ಶ್ರೀ ಕ್ಷೇತ್ರಕ್ಕೆ ತಾಯಿಯ ಆಶೀರ್ವಾದಕ್ಕೋಸ್ಕರ ಭಕ್ತಾದಿಗಳು ಬರುವಂಥದ್ದು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಶ್ರೀ ಕ್ಷೇತ್ರದಲ್ಲಿ ದಾಸೋಹ, ನಿತ್ಯ ನಿರಂತರ ದಾಸೋಹ. ಇಲ್ಲಿ ಯಾವುದೇ ಸೇವೆ ಮಾಡ್ಬೇಕು ಅಂದ್ರೆ ಮೇನ್ ಮುಖ್ಯವಾಗಿರೋದು ದಾಸೋಹ ಸೇವೆ. ಅವ್ರ ಮನೆಯಿಂದ ಅಕ್ಕಿ ಆಗ್ಬೋದು, ಬೇಳೆ ಆಗ್ಬೋದು, ತರಕಾರಿ ಆಗ್ಬೋದು ತಂದ್ಕೊಡುವಂಥದ್ದು. ಇಲ್ಲಿ ಯಾವುದೇ ಬಂದ್ರೆ ನಾನು ದೇವ್ರು ಒಳ್ಳೇದಾಗ ನನಗೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅದಲ್ಲ, ಮುಖ್ಯವಾಗಿ ದಾಸೋಹ ಸೇವೆ ಮಾಡುತ್ತೆ. ಈ ದೊಡ್ಡದೊಂದು ಸೇವಾ ನಡೆಯುವಂಥದ್ದು ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬಸಪ್ಪ ಹೇಗ್ ಬಂದ್ರು? ಈ ಕ್ಷೇತ್ರದಲ್ಲಿ ಸರಿಸುಮಾರು ಹಳೆ ಬಸಪ್ಪನವ್ರು ಇದ್ರು. ನಮ್ಗೆ ಆ ಬಸಪ್ಪನವ್ರು ಇರ್ಬೇಕಾದ್ರೆ ಅದು ಕಸಾಯಿಖಾನೆಗೆ ಹೋಗ್ತಾ ಇದ್ದಂತ ಒಂದು ಕರು. ಆ ಕರುನ ಶ್ರೀ ಕ್ಷೇತ್ರಕ್ಕೆ ಒಂದು ಪವಾಡ ರೀತಿಯಲ್ಲಿ ಬಂದಂಥದ್ದು. 3600 ರೂಪಾಯಿ ಕೊಟ್ಟು ಖರೀದಿ ಮಾಡಿದಂತ ಒಂದು ಕರು ಅದು ಕಾಲಕ್ರಮೇಣ ಈ ಕ್ಷೇತ್ರದ ಅಧಿಪತ್ಯ ಸ್ಥಾನ ವಹಿಸುವಂತ ಒಂದು ಸಂದರ್ಭ ಆಯ್ತು. ಮತ್ತೆ ನಡೆದಾಡುವ ದೈವ ಅಂತ ಹೆಸರುವಾಸಿಕೆ ಪಡೆದಂತ ಒಂದು ಸಂದರ್ಭ ಆಯ್ತು. ಮತ್ತೆ ಸಾವಿರಾರು ಲಕ್ಷಾಂತರ ಕುಟುಂಬಕ್ಕೆ ಆರಾಧ್ಯ ದೈವವಾಗಿ ಒಂದು ಹೆಸರುವಾಸಿಕೆ ಪಡೆದಂತ ಒಂದು ಕ್ಷೇತ್ರವಾದಂತ ಒಂದು ಸಂದರ್ಭ. ಅದಾದ್ಮೇಲೆ ಎರಡನೇದು ವರ್ತೂರ್ ಸಂತೋಷ್ ಅವರು ಕೊಟ್ಟಂತ ಒಂದು ಕರು ಈಗಿರುವಂಥದ್ದು. ಆ ರೀತಿಲಿ ಈ ಕ್ಷೇತ್ರ ಬೆಳವಣಿಗೆ ಆಗಿರುವಂಥದ್ದು. ಮತ್ತೆ ಆ ಬಸಪ್ಪನವರ ಒಂದು ಮಹಿಮೆ ಅಪಾರ ಆದಂಥದ್ದು. ಭಕ್ತರ ಒಂದು ಕೋರಿಕೆ ಇಷ್ಟಾರ್ಥ ಸಿದ್ಧಿದ್ರೆ ಬಲಗಾಲದಿಂದ ಪಾದ ಕೊಡುವಂಥದ್ದು. ಮತ್ತೆ ಭಕ್ತರು ಏನಾರ ಕೇಳ್ಕೊಂಡ್ರೆ ಅವ್ರ ಮನೆಗೆ ಗುರುಪ್ರವೇಶ ಕರ್ಕೋಗುವಂಥದ್ದು. ಮತ್ತೆ ಏನಾರ ಸಮಸ್ಯೆಗಳಿದ್ರೆ ಅವ್ರ ಮನೆಗೆ ಕರ್ಕೋಗಿ ಪಾತ್ ಪೂಜೆ ಮಾಡುವಂಥದ್ದು. ಫ್ಯಾಕ್ಟ್ರಿಗಳಿಗೆ ಪಾತ್ ಪೂಜೆ ಕರ್ಕೋಗಿ ಬಸಪ್ಪನವ್ರಿಗೆ ಪಾತ್ ಪೂಜೆ ಮಾಡಿ ಕಳಿಸುವಂಥದ್ದು. ದೇವಸ್ಥಾನ ಓಪನಿಂಗ್ಗೆ ಈ ತರ ಮಾಡುವಂತ ಒಂದು ಪದ್ಧತಿ ಇದೆ. ಅಂದ್ರೆ ಆ ಭಗವಂತನ ಏನ್ ನಂಬಿರ್ತಾರೋ ಭಕ್ತಾದಿಗಳು, ಅವರ ಇಚ್ಛೆ, ಅವರ ಭಕ್ತಿ, ಅವ್ರ ಅನುಸಾರ ಪೂಜೆ ಮಾಡಿ ಕಳಿಸ್ಕೊಡುವಂಥದ್ದು. ಸ್ವಾಮಿಗಳೇ, ತಾಯಿ ಪಂಚಲೋಹದಲ್ಲಿ ಇದ್ದಾರೆ, ಇದು ಹೇಗ್ ಸಾಧ್ಯ ಆಯ್ತು ಸ್ವಾಮಿಗಳ? ಯಾಕಂದ್ರೆ ನಾವು ಎಲ್ಲೂ ನೋಡಿಲ್ಲ ನಾವು ಕರ್ನಾಟಕದಲ್ಲಿ. ಪಂಚಲೋಹ ಮೂರ್ತಿ ಅಂದ್ರೆ 2011ರಲ್ಲಿ ಅಗೋರಿಗಳ ಒಂದು ವಾಕ್ಯದ ಪ್ರಕಾರ, ಕೇದಾರ್ನಾಥ್ ಸಂದರ್ಭ ಅಗೋರಿಗಳು ಕೊಟ್ಟಂತ ಒಂದು ವಾಕ್ಯದ ಪ್ರಕಾರ ನಿರ್ಮಾಣ ಮಾಡುವಂತ ಸಂದರ್ಭ ಆಯ್ತು. 2018ರಲ್ಲಿ ಆ ಪಂಚಲೋಹದ ಮೂರ್ತಿನ ಕೆಲಸ ಮಾಡಲು ಒಂದು ಪ್ರಯತ್ನ ಪಟ್ಟು 2021 ಆಗಸ್ಟ್ 8ನೇ ತಾರೀಕು ಲೋಕಾರ್ಪಣೆ ಆಯ್ತು. 5 ಲೋಹಗಳಿಂದ, ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಬ್ಬಿಣ 5 ಲೋಹಗಳಿಂದ ನಿರ್ಮಾಣ ಮಾಡಿರುವಂಥದ್ದು. ಆ ಗೋರಿಗಳ ಒಂದು ವಾಕ್ಯದ ಪ್ರಕಾರ 18 ಕೈಗಳಿಂದ ಕೂಡಿದಂತ ಒಂದು ದೇವಿಯ ಒಂದು ಮೂರ್ತಿ. ಒಂದೊಂದು ಕೈ ಒಂದೊಂದು ಶಕ್ತಿಪೀಠಕ್ಕೆ ಸೂಚನೆ ಮಾಡ್ತದೆ ಅಂತ ಗೋರಿಗಳು ಒಂದು ಹೇಳುವಂತ ವಾಕ್ಯ. ಅದೇ ರೀತಿ 18 ಈ ಕ್ಷೇತ್ರಕ್ಕೆ ಬಂದು ತಾಯಿಯ ದರ್ಶನ ಮಾಡಿದ್ರೆ 18 ಶಕ್ತಿಪೀಠಗಳಿಗೆ ಹೋಗಿದಂತ ಒಂದು ಭಾಗ್ಯ ಏನಿರ್ತದೋ ಅದು ಈ ಕ್ಷೇತ್ರಕ್ಕೆ ಬಂದು ಹೋದ್ರೆ ಆ ಭಾಗ್ಯ ಸಿಗ್ತದೆ ಅಂತ ಆ ಗೋರಿಗಳ ಒಂದು ವಾಕ್ಯ. ಈ ಕ್ಷೇತ್ರದಲ್ಲಿ ಸಾವಿರಾರು ಅರಕೆ ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸ್ವಾಮಿ. ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಬರ್ತಾರೆ. ಕಾಯಿ ಕಟ್ಟುವಂತ ಒಂದು ಸಂದರ್ಭ ಐತೆ. ಅವ್ರು ಬಂದು ಅವರೇ ಕಾಯಿ ಕಟ್ಕೊಂಡು ಅವ್ರಿಗೆ 3 ವಾರ, 5 ವಾರ, 7 ವಾರ ಅವ್ರಿಗೆ ಇಚ್ಛಾನುಸಾರ ಅವ್ರಿಗೆ ಕಾಯಿ ಕಟ್ಟುವಂತ ಒಂದು ಸಂದರ್ಭ ಐತೆ. ಕಾಯಿ ಕಟ್ತಾರೆ. ಮತ್ತೆ ಅವ್ರ ಭಕ್ತಿಯಿಂದ ಏನಾಯ್ತದೋ ಅದಾದ್ಮೇಲೆ ಅವ್ರು ಬಂದು ತಾಯಿ ಸೇವೆ ಮಾಡ್ಕೊಂಡು ಹೋಗುವಂತ ಒಂದು ಸಂದರ್ಭ.
ಭಕ್ತರು ಈ ಸುಕ್ಷೇತ್ರಕ್ಕೆ ಬರೋ ಸಂದರ್ಭದಲ್ಲಿ ನಿಯಮಗಳೇನಾದ್ರೂ ಇದ್ರೆ ದಯವಿಟ್ಟು ಇಲ್ಲ ತಿಳಿಸ್ಕೊಡಿ. ನಿಯಮಗಳೇನಿಲ್ಲ. ಮೇನ್ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ ಒಂದು. ಹ್ಮ್. ಆ ಭಕ್ತಿ ಒಂದಿದ್ರೆ ತಾಯಿ ಆಶೀರ್ವಾದ ಖಂಡಿತ ಸಿಕ್ಕುವಂತ ಒಂದು ಸಂದರ್ಭ ಇದೆ. ಭಕ್ತಿ ಬೇಕು ಮುಖ್ಯವಾಗಿ, ನಂಬಿಕೆಯಿಂದ ಅಚಲವಾದ ನಂಬಿಕೆಯಿಂದ ಇಡಬೇಕು. ನನಗೇನೋ ಈ ಕ್ಷೇತ್ರಕ್ಕೆ ಹೋದ ತಕ್ಷಣ ನನಗೆ ಯಾರಿಗೂ ಇನ್ನೊಬ್ರು ಒಳ್ಳೇದಾಯ್ತು, ನಾನು ಹೋದೆ ನನಗೆ ಒಳ್ಳೇದಾಗೋಯ್ತು, ಅದು ಅವರ ಇದು. ಆದ್ರೆ ಬರ್ಬೇಕು ನಂಬಿಕೆಯಿಂದ, ನಂಬುದ್ರೆ ಖಂಡಿತ ಒಳ್ಳೇದು ಮಾಡ್ತಾಳೆ. ಹೋದ ತಕ್ಷಣ ನನಗೆ ಒಳ್ಳೇದಾಯ್ತದೆ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಆಗದೇ ಇರೋಂಥ ಸಂದರ್ಭ. ದೇವಸ್ಥಾನದಲ್ಲಿ ಅರ್ಚನೆ ಏನಾದ್ರು ಮಾಡಿಸೋ ವ್ಯವಸ್ಥೆ ಏನಾದ್ರು ಇದೆಯಾ? ಅಲ್ಲ, ಅವ್ರ ಭಕ್ತಿಯಿಂದ ತಾಯಿಯಿಂದ ಪೂಜೆ ಮಾಡಿಸ್ತಾರೆ, ಹ್ಮ್. ಮಾಡಿಸ್ಕೊಂಡು ಹೋಗುವಂತ ಸಂದರ್ಭನೂ ಐತೆ. ಮತ್ತೆ ನಾವು ದೇವಿ ನೋಡಿರ್ಬೋದು, ದೇವಿಯಿಂದ ಕೆಳಪಡದಲ್ಲಿ ಒಂದು ವಿಶೇಷವಾದಂತ ಒಂದು ಮ್ಯೂಸಿಯಂ ಐತೆ. ಹೌದು. ಆ ಮ್ಯೂಸಿಯಮೇ ಈ ಕ್ಷೇತ್ರದ ಒಂದು ಮತ್ತೊಂದು ಗರಿ ಆಗ್ತಾ ಇರೋಂಥ ಕ್ಷೇತ್ರಕ್ಕೆ ಇದು. ಅಲ್ಲಿ ನೋಡಿರ್ಬೋದು ದಾಸ ಪರಂಪರೆ, ಕೀರ್ತಿ ಪರಂಪರೆ, ಕವಿಗಳು, ಹ್ಮ್. ಮತ್ತೆ ರಾಜ ಮಹಾರಾಜರುಗಳು, ಹ್ಮ್. ಹಳ್ಳಿಯ ಸೊಗಡು, ಆಮೇಲೆ ಯದುವಂಶಕ್ಕೆ ಸಂಬಂಧಪಟ್ಟಂಗೆ 25 ಜನ ಮಹಾರಾಜರು, ಒಬ್ಬರು ರಾಜಕುಮಾರರು, ಸಪ್ತ ನದಿಗಳು, ಸಪ್ತ ಋಷಿಗಳು, ಸಪ್ತ ಮಾತೃಕ್ಯರು, 12 ಜ್ಯೋತಿರ್ಲಿಂಗಗಳು, ಮತ್ತೆ ಈಗಿನ ಕಾಲಘಟ್ಟದ 4 ಜನ ಯುಗ ಪುರುಷರು ಅಂದ್ರೆ ಸ್ವಾಮೀಜಿಗಳು ಎಲ್ಲರನ್ನೂ ಆ ಜಾಗದಲ್ಲಿ ಇಟ್ಟಿರುವಂತ ಒಂದು ಸಂದರ್ಭ. ಅದ ಈಗಿನ ಒಂದು ಮಗುವಿನ ನೋಡೋಕೆ ಅಂದ್ರೆ ಈಗಿನ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗುವಂತ ಒಂದು ಮ್ಯೂಸಿಯಂ ಅದು. ಜನರು ಸಮಸ್ಯೆ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು, ಇಲ್ಲ ಕೆಲವರಿಗೆ ಸಂತಾನ ಸಮಸ್ಯೆ ಆಗಿರ್ಬೋದು, ಈ ತರ ಹಲವಾರು ಸಮಸ್ಯೆಗಳು ಇರ್ತವೆ. ಆ ಸಮಸ್ಯೆಗಳು ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಬಗೆಹರಿಯುತ್ತೆ ಆ ಸಮಸ್ಯೆಗಳಿಗೆ ಅಂತ. ಅದು ಅವ್ರ ನಂಬಿಕೆಯಿಂದ ಖಂಡಿತ ಬಂದ್ರೆ ಖಂಡಿತ ಅವ್ರಿಗೆ ಪರಿಹಾರ ಆಗುವಂತ ಸಂದರ್ಭ. ಇವತ್ತು ಈ ಕ್ಷೇತ್ರ 22 ವರ್ಷದಲ್ಲಿ ಈ ಮಟ್ಟದಲ್ಲಿ ಬೆಳೆದದೆ ಅಂದ್ರೆ ಇವತ್ತು ಏಷ್ಯನ್ ಬುಕ್, ಇಂಡಿಯನ್ ಬುಕ್ ರೆಕಾರ್ಡಿಂಗ್, ಮತ್ತೆ ಇವತ್ತು ದೇಶ ವಿದೇಶಗಳಿಗೂ ತಾಯಿಯ ಹೆಸರು, ತಾಯಿಯ ಕ್ಷೇತ್ರ ಬೆಳೀತದೆ. ಪ್ರತಿನಿತ್ಯ ಸಾವಿರಾರು ಜನ ಭಕ್ತರುಗಳು ಕ್ಷೇತ್ರಕ್ಕೆ ಬರ್ತಾವ್ರೆ ಅಂದ್ರೆ ಆ ಭಕ್ತಾದಿಗಳಿಗೆ ಒಳ್ಳೇದಾಗಿರುವಂತ ಸಂದರ್ಭದಿಂದ ಬರೋಕ್ಕೆ ಸಾಧ್ಯ. ಯಾಕೆಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಭಕ್ತ, ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಅವನು ಒಂದು ಸತಿ ಏನಾರು ಒಂದು ನಂಬೇಕಾದ್ರೆ 16 ಸತಿ ಯೋಚನೆ ಮಾಡ್ತಾನೆ. ಯಾಕಂದ್ರೆ ಮನುಷ್ಯ ಬಹಳ ಬುದ್ಧಿವಂತ ಪ್ರಾಣಿ. ಆ ಬುದ್ಧಿವಂತ ಪ್ರಾಣಿ ಅಂದ್ರೆ ಒಂದು ವಸ್ತುನ ಏನಾರ ನೋಡ್ಬೇಕು ಅಂದ್ರೆ ಪರೀಕ್ಷೆ 16 ಸತಿ ಯೋಚನೆ ಮಾಡಿ ಅವನು ವ್ಯಕ್ತಿ ಆ ಜಾಗಕ್ಕೆ ಹೋಗುವಂಥದ್ದು. ಆದ್ರಿಂದ ಈ ಕ್ಷೇತ್ರಕ್ಕೆ ಇಷ್ಟೆಲ್ಲ ಒಳ್ಳೇದಾಗಿರೋದಕ್ಕೋಸ್ಕರನೇ ಇವತ್ತು ಈ ಕ್ಷೇತ್ರ ಇಷ್ಟು ಪ್ರಬಂಧಮಾನದಲ್ಲಿ ಬೆಳಕು ಹೋಗ್ತಾ ಇರೋದಕ್ಕೆ ಕಾರಣ ಆಗ್ತಾ ಇರೋದು ಅಂತ ಇದಕ್ಕೆ ಉದಾಹರಣೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಈ ಸುಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ, ತಾಯಿನ ದರ್ಶನ ಮಾಡ್ತಾರೆ. ದಯವಿಟ್ಟು 1-2 ಉದಾಹರಣೆಗಳನ್ನ ನಮಗೆ ತಿಳಿಸಿ. ಅವ್ರು ಈ ಕಷ್ಟಗಳನ್ನ ನಿಮ್ಮ ಹತ್ರ ಬಂದು ಹೇಳ್ಕೊಂಡಿರ್ತಾರೆ, ನನ್ ಕಷ್ಟ ಪರಿಹಾರ ಆಗಿದೆ ಅಂತಾನು ಹೇಳಿರ್ತಾರೆ. ದಯವಿಟ್ಟು 1-2 ತಿಳಿಸ್ಕೊಟ್ರೆ. నేను ಯಾರೋ ಬಂದಿದ್ರು, ನಾನು ಬಂದೆ ತಾಯಿ ಹತ್ರ ಸೇವೆ ಮಾಡಿದೆ, ನನಗೆ ಬಳೆ ತೀರ್ಸೋಗಿದ್ದೋ ಇಲ್ಲಿ ಬಂದು ನಾನು ಕೇಳ್ಕೋದೆ, ನನಗೆ ಬಳೆ ಸಿಕ್ತು ಅಂದ್ಬಿಟ್ಟು ನೀನು ಯಾವರೇ ಬಂದು ಅದೇ ಬಳೆಗಳ ತಂದು ಪೂಜೆ ಮಾಡ್ಕೊಂಡು ಚಿನ್ನದ ಬಳೆನ ಹೇಳ್ದಂತ ಒಂದು ಸಂದರ್ಭ. ನಿನ್ನೆ ಯಾರು ಮತ್ತೆ ಹೇಳ್ತಾ ಇದ್ರು ನನಗೆ ಮಕ್ಕಳು ಇರ್ಲಿಲ್ಲ, ಇಲ್ಲಿ ಬಂದೆ, ಇಲ್ಲಿ ಬಂದೋದ್ಮೇಲೆ ನನಗೆ ಮಗು ಆಯ್ತು, ಇಲ್ಲಿಂದ ಆದ್ಮೇಲೆ ನನಗೆ ಮಗು ಆಯ್ತು ಅಂತ. ಇವತ್ತು ಯಾರೋ ಒಬ್ರು ಬಂದಿದ್ರು ಈ ಕ್ಷೇತ್ರಕ್ಕೆ, ಅಂದ್ರೆ ತುಂಬಾ ಹಳೆ ಭಕ್ತರು ಅವರು. ನಾನು ಇಲ್ಲಿ ಬಂದೋದ್ಮೇಲೆ ನನ್ನ ಮಗಳಿಗೆ PhD ಆಗಿತ್ತು, ಮತ್ತೆ ಮದುವೆನೂ ಆಯ್ತು, ತಾಯಿ ಆಶೀರ್ವಾದ ಸಿಕ್ತು ಅಂತಂದ್ಬಿಟ್ಟು ಹೇಳುವಂಥ ಸಂದರ್ಭ. ಈ ಥರ ಸಾವಿರ ಲಕ್ಷಾಂತರ ಉದಾಹರಣೆಗಳಿವೆ ಹೇಳ್ತಾ ಹೋಗ್ತಾ ಇದ್ರೆ. ಅಂದ್ರೆ ಒಂದು ಮುಖ್ಯ ಏನಪ್ಪಾ ಅಂತಂದ್ರೆ ಅವ್ರ ಭಕ್ತಿ, ಅವ್ರ ಇಚ್ಛೆ, ಅವ್ರ ನಂಬಿಕೆ ಮೇನ್ ಮೂಲ. ಅದು ಹೆಂಗ್ ಬರ್ತಾರೋ ಆ ರೀತಿ ತಾಯಿ ಬೇಗ ಆಶೀರ್ವಾದ ಮಾಡುವಂತ ಒಂದು ಸಂದರ್ಭ ಆಗ್ತದೆ. ಸ್ವಾಮಿಗಳೇ, ಕಾಯಿ ಕಟ್ಟೋ ಪದ್ಧತಿ ಯಾವಾಗಿಂದ ಶುರು ಆಯ್ತು ಅಂತ? ಭಕ್ತಾದಿಗಳಿಗೆ ಏನು ಬಸವಪ್ಪನವ್ರು ನೋಡ್ತಾ ಇದ್ದೋ, ಬಸವಪ್ಪನವರ ಮೂಲ ಗದ್ದಿಗೆ ಅದು ಈಗಿರುವಂಥದ್ದು. ಅಲ್ಲಿ ಪ್ರತಿ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತೀರ್ಥಸ್ಥಾನ ಮಾಡುವಂಥ ಒಂದು ಸಂದರ್ಭ ಐತೆ. ಬಸವಪ್ಪನವ್ರ ಮೇಲೆ ನೀರು ಹಾಕಿ ಇಲ್ಲೇನಪ್ಪಾ ಅಂತಂದ್ರೆ ಬಂದು ಯಾರೋ ಒಬ್ರು ಬರ್ತಿದ್ರು ಕಾಯಿ ಕಟ್ಟೋದು, 1ಕ್ಕಿಂತ 2, 2ಕ್ಕಿಂತ 4 ಈ ತರ ಒಬ್ರು ಅವ್ರ ಭಕ್ತಿಯಿಂದೇನೋ ಪ್ರಾರಂಭ ಮಾಡ್ರು. ಅದು ಕಾಲಕ್ರಮೇಣ ಹೋಯ್ತಾ 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 ಈ ತರ ಬೆಳವಣಿಗೆ ಕಾಯಿ ಕಟ್ಟುವಂತ ಪದ್ಧತಿ ಆಯ್ತು. ಅದೇನಪ್ಪ ಅಂದ್ರೆ ಬಸವಪ್ಪನವರ ಮೂಲ ಗದ್ದಿಗೆ ಹತ್ರ 7 ಸುತ್ತು ಪ್ರದಕ್ಷಿಣೆ ಹಾಕಿ ಕಟ್ಟಲೇಬೇಕಾಗಿರುವಂತ ಒಂದು ಸಂದರ್ಭ. ಅದರಿಂದ 7 ಸುತ್ತು ಪ್ರದಕ್ಷಿಣೆ ಹಾಕಿ ಕಟ್ಟುವಂತ ಒಂದು ವಿಚಾರ ಇರುವಂತದ್ದು. ಅವ್ರೇನಪ್ಪಾ ಅಂದ್ರೆ ಭಕ್ತಾದಿಗಳಿಂದ ಶುರುವಾದಂತೂ ಭಕ್ತಾದಿಗಳೇ ನಡೆಸ್ಕೊ ಹೋಗ್ತಾ ಇರೋಂಥದ್ದು. ನಮ್ ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ ಸ್ವಾಮಿಗಳೇ. ಸಾವಿರಾರು ತೆಂಗಿನಕಾಯಿಗಳನ್ನ ಅರಕೆ ಕಟ್ಟಿರೋದು ನಾವು ನೋಡ್ತಾ ಇದೀವಿ. ಅಷ್ಟು ಕಟ್ಟಿದಾರೆ ಅಂತ ಹೇಳಿದ್ರೆ ಅಷ್ಟು ಕಷ್ಟಗಳು ಕ್ಲಿಯರ್ ಆಗಿದೆ ಅಂತ ನಮ್ ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ. ಕ್ಲಿಯರ್ ಆಗದೆ ಇದ್ರೆ ಇಷ್ಟು ನಮಗ್ ಕಾಣಿಸ್ತಾ ಇದ್ದಿಲ್ಲ. ಅದು ಹೇಳಿದ್ನಲ್ಲ, ಪ್ರತಿನಿತ್ಯ ಬರುವಂತ ಭಕ್ತಾದಿಗಳೇ ಈ ಕ್ಷೇತ್ರಕ್ಕೆ ಒಂದು ಉದಾಹರಣೆ. ಯಾಕೆಂದ್ರೆ 2010ನೇ ಇಸ್ವಿಲು ಸುಧಾ ಈ ಜಾಗ ನಾವೇನ್ ಒಳಗಡೆ ಎಂಟ್ರಿ ಕೊಡ್ತೀವೋ ಈ ಜಾಗನೂ ಸುಧಾ ತಿಪ್ಪೆಗುಂಡಿ ಆಗಿದಂತ ಜಾಗ. 13-14 ವರ್ಷಗಳ ಹಿಂದೆ ಒಳಗಡೆ ಏನಿದೆ ಇದು ತಿಪ್ಪೆಗುಂಡಿ ಆಗಿದಂತ ಜಾಗ. ಇವತ್ತು ಈ ತಿಪ್ಪೆಗುಂಡಿ ಆಗಿದಂತ ಜಾಗ ಇಷ್ಟು ಜನ ಭಕ್ತಾದಿಗಳ ಕರ್ಸ್ಕೊತಾ ಇರೋದಕ್ಕೆ, ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇರೋಂಥ ಒಂದು ಕಾರಣಕ್ಕೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದಕ್ಕೆ ಈ ಭಕ್ತರೇ ಒಂದು ಸಾಕ್ಷಿ ಅಂತ ಹೇಳ್ಬಹುದು. ಯಾಕಪ್ಪ ಅಂತಂದ್ರೆ ಒಂದೊಂದು ವಾರ, ಒಂದೊಂದು ತಿಂಗಳಲ್ಲೂ ಈ ಕ್ಷೇತ್ರ ತುಂಬಾ ಬದಲಾವಣೆ ಆಗ್ತಾ ಇದೆ. ನಾವು ನೋಡ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ ನಾನು ಕಳೆದಂತ ವಾರದಲ್ಲಿ ಬಂದಿದೆ, ಈ ವಾರ ಬರೋಷ್ಟ್ರಗಡೆ ಏನು ಚೇಂಜಸ್ ಆಗದೆ, ಮತ್ತೆ ಇಲ್ಲೇನೋ ನಾನು ಬಂದೆ ನನಗೂ ಅದೇ ರೀತಿ ಒಳ್ಳೇದಾಯ್ತು ಅಂತ ಹೇಳುವಂತ ಒಂದು ವಿಚಾರ. ಆದ್ರಿಂದ ಈ ಕ್ಷೇತ್ರ ದಿನೇ ಪ್ರಬಂಧಮಾನ ಬೆಳಕೋದು ಅದೇ ರೀತಿ ಒಳ್ಳೇದಾಗ್ತಿರೋದಕ್ಕೋಸ್ಕರನೇ ಈ ಕ್ಷೇತ್ರಕ್ಕೆ ಭಕ್ತರ ಸಂಖ್ಯೆ ಅಧಿಕವಾಗ್ತಾ ಇರೋಂಥದ್ದು.
ಸ್ವಾಮಿಗಳೇ, ಹೊರರಾಜ್ಯ ಆಗಿರ್ಬೋದು, ವಿದೇಶಗಳಲ್ಲಾಗಿರ್ಬೋದು ವಿಡಿಯೋ ನೋಡ್ತಾ ಇರ್ತಾರೆ. ಈ ಸ್ಥಳಕ್ಕೆ ಸುಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿದ್ರೆ ದೇವಸ್ಥಾನದ್ದು ಟೈಮಿಂಗ್ಸ್ ಸಮಯ ಬೆಳಗಿನ ಜಾವ ಪ್ರತಿನಿತ್ಯ ಬೆಳಗಿನ ಜಾವ 4 ಗಂಟೆಯಿಂದ ದೇವಸ್ಥಾನ ಅಮ್ಮನವ್ರಿಗೆ ಮೂಲಸ್ಥಾನದ ಗರ್ಭಗುಡಿ ಓಪನ್ ಆಗ್ತದೆ. ಪ್ರತಿನಿತ್ಯ ಅಭಿಷೇಕ, ಅಲಂಕಾರ, ತ್ರಿಕಾಲ ಪೂಜೆ, ತ್ರಿಕಾಲ ನೈವೇದ್ಯ ಇರ್ತದೆ ಅಮ್ಮನವ್ರಿಗೆ. ಮತ್ತೆ ನೈಟ್ 9 ಗಂಟೆಗೆ ಬಾಕ್ಲ ಹಾಕುವಂಥದ್ದು. ಬೆಳಗಿನ ಜಾವ 4 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ದೇವಸ್ಥಾನ ಓಪನ್ ಇರ್ತದೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿ ಮಧ್ಯಾಂತರದಲ್ಲಿ ಬಾಕ್ಲ ಹಾಕುವಂಥ ಸಂದರ್ಭ ಇರೋದಿಲ್ಲ. ಯಾವುದೇ ಸಮಯ ಸಂದರ್ಭ ಬಂದ್ರೆ ನಿತ್ಯ ನಿರಂತರವಾಗಿ ನಿತ್ಯ ಬೆಳಗ್ಗೆ 4 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಬಾಕ್ಲ ತೆಗೆದಿರ್ತದೆ. ಈ ಹುಣ್ಣಿಮೆ, ಅಮಾವಾಸ್ಯೆ, ನವರಾತ್ರಿ ಮತ್ತೆ ವಿಶೇಷ ಗ್ರಹಣ ಸಮಯಗಳಲ್ಲಿ ಹೇಗಿರುತ್ತೆ ಅಂತ? ಗ್ರಹಣ ಸಂದರ್ಭದಲ್ಲಿ ಅದು ಯಾವ ರೀತಿ ಇರ್ತದೆ ನೋಡ್ಕೊಂಡು ಪಂಚಾಂಗದ ಪ್ರಕಾರ ಮುಂದುವರಿಸಿಕೊಳ್ಳುವಂಥ ಸಂದರ್ಭ ಇರ್ತದೆ. ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬಾ ವಿಶೇಷ ದಿನಗಳಿರ್ತದೆ ಈ ಕ್ಷೇತ್ರದಲ್ಲಿ. ಒಂದೇನಪ್ಪ ಅಂತಂದ್ರೆ ಆ ವಿಶೇಷ ದಿನಗಳಲ್ಲೂ ಅಷ್ಟೇ ಅದೇ ಟೈಮಿಂಗ್ಸ್ ಇರ್ತದೆ. ಬೆಳಗಿನ ಜಾವ 4 ಗಂಟೆಯಿಂದ ನೈಟ್ 9 ಗಂಟೆಗೆ ಇರ್ತದೆ. ಇವತ್ತು ವಿಶೇಷ ಕತೆ, ಇವತ್ತು 2 ಗಂಟೆ ಟೈಮ್ ಜಾಸ್ತಿ ಮಾಡಬೇಕು ಅನ್ನೋದಿರಲ್ಲ, ಅದೇ ಟೈಮಿಂಗ್ಸ್ ಇರ್ತದೆ. ಭಕ್ತಾದಿಗಳು, ನೀವು ಸುಕ್ಷೇತ್ರ ಗೌಡನಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಸನ್ನಿಧಿಯಲ್ಲಿ ನೀವು ಬಂದ್ರೆ ದೇವಸ್ಥಾನವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನೀವು ಮೊದಲು ಪಾಲಿಸಬೇಕಾದ ಮೊದಲನೇ ನಿಯಮ. ಅದ್ರ ಜೊತೆಗೆ ಭಕ್ತಿ. ಸ್ವಾಮಿಗಳೇ, ನಿಮ್ಮ ಸಾಧನೆ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ನಾ ಏನು ಸಾಧನೆ ಮಾಡಿಲ್ಲ, ಸಾಧನೆ ಮಾಡೀನಿ ಅಂತ ಹೇಳುವಂಥ ದೊಡ್ಡ ಮನುಷ್ಯನಲ್ಲ. ನಾವು ಸೇವೆಯಾಗಿ ಸೇವಕರ್ತನಾಗಿ ತಾಯಿ ಸೇವೆ ಮಾಡ್ತಾವಿ, ಭಕ್ತಾದಿಗಳಿಗೆ ಸೇವೆ ಮಾಡ್ತಾವೆ ಅಷ್ಟೇನೆ. ನಾ ಏನು ಸಾಧನೆ ಮಾಡೀನಿ ಅಂತ ದೊಡ್ಡ ಮನುಷ್ಯ ಏನಲ್ಲ. ದೊಡ್ಡವ್ರು ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ದೇವರು ಇಲ್ದಿರೋ ಜಾಗನೇ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ತಾಯಿ ಇಲ್ಲೇ ನೆಲೆಸೋದಕ್ಕೆ ಕಾರಣ ಏನು? ಸಿಕ್ಕಿರೋ ಮೂರ್ತಿ ಅದು. 2 ಇಂಚ್ ಎತ್ತರ 2 ಇಂಚ್ ಅಗಲದ ಒಂದು ಮೂರ್ತಿ. ಆಟ ಆಡೋಂಥ ಸಂದರ್ಭದಲ್ಲಿ ನಾನು 14 ವರ್ಷ ಇದ್ದಂಥ ಸಂದರ್ಭದಲ್ಲಿ ನಿಮಗ್ ಸಿಕ್ಕಿರೋದು ಮೂರ್ತಿ. ಅದು ವರ್ಷದಲ್ಲಿ ಒಂದಿನ ಮಾತ್ರ ನಾವು ಓಪನ್ ಮಾಡುವಂಥದ್ದು, ಭೀಮ್ ನಮೋಸಿ ದಿನ ಮಾತ್ರ. ಮಧ್ಯರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ನಿತ್ಯ ನಿರಂತರವಾಗಿ 12 ಗಂಟೆಗಳ ಕಾಲ ದೇವಿ ದರ್ಶನ, ಅದು ಅಮ್ಮನವರ ಮೂರ್ತಿಯ ದರ್ಶನಕ್ಕೂ ಅವಕಾಶ ಕೊಡ್ತೀವಿ. ಮತ್ತೆ ಯಾವುದೇ ಧರ್ಮವಿಲ್ಲದೇನೆ, ಜಾತಿ ಇಲ್ಲದೇನೆ ಅಭಿಷೇಕ ಮಾಡಕ್ಕೆ ಅವಕಾಶ ಕೊಡ್ತೀವಿ. ಯಾರು ಬಂದ್ರೂ ಅಭಿಷೇಕ ಮಾಡ್ಬೋದು. ಅವತ್ತು ಲಕ್ಷಾಂತರ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಆ ದೇವಿ ದರ್ಶನ ಮಾಡೋಕ್ಕೋಸ್ಕರನೇ. ಅವತ್ತು ಹಲವಾರು ಗಣ್ಯ ವ್ಯಕ್ತಿಗಳಾಗ್ಬೋದು, ಚಲನಚಿತ್ರ ನಟರಾಗ್ಬೋದು, ರಾಜಕೀಯ ವ್ಯಕ್ತಿಗಳಾಗ್ಬೋದು, ಒಂದು ಅವತ್ತಿನ ವೈಭೋಗ ನೋಡಕ್ಕೆ ಅವತ್ತು ಕಣ್ಣಲ್ಲಿ ನೋಡ್ಬಿಟ್ಟು ಹೇಳಕ್ ಸಾಧ್ಯ ಆಗ್ತದೆ. ಯಾಕೆಂದ್ರೆ ಅವತ್ತಿನ ಎಷ್ಟು ಕ್ರೌಡ್ ಇರ್ತದೆ, ಲಕ್ಷಾಂತರ ಜನ ಸೇರುವಂತ ಒಂದು ಸಂದರ್ಭ ಆಗಿದೆ. ಯಾರೇ ಬಂದ್ರು ಅಭಿಷೇಕ ಮಾಡೋಕ್ಕೆ ಅವಕಾಶ ಕೊಡ್ತೀವಿ. 12 ಗಂಟೆಗಳ ಕಾಲ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಅದು ಆ ತಾಯಿ ಬಂದು ನೆಲೆಯಾಗಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಅದೇ ರೀತಿ ಹೋಗ್ತಾ 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 ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಿರೋದು. ಆ 2 ಇಂಚಿನ ಮೂರ್ತಿ ಇವತ್ತಿಷ್ಟು ದೊಡ್ಡ ಮೂರ್ತಿಯಾಗಿ ಇಡೀ ಏಷ್ಯಾ ಖಂಡದಲ್ಲೇ, ಅತೀ ಪ್ರಪಂಚದಲ್ಲೇ ಅತಿ ಎತ್ತರವಾದಂತಹ ಪಂಚಲೋಹದ ಮೂರ್ತಿ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿರೋಕ್ಕೆ ಕಾರಣ ಆಗಿರುತ್ತೆ. ಆ 2 ಇಂಚು ಮೂರ್ತಿ ಇವತ್ತು 60 ಅಡಿ ಮೂರ್ತಿ ಆಗುತ್ತೆ. ಎಷ್ಟು ಕೆಜಿ ಇದೆ ಪಂಚಲೋಹ? ಅದು ಒಟ್ಟಾರೆ ಚಿನ್ನ, ಬೆಳ್ಳಿ, ತಾಮ್ರ, ಇನ್ನು ತಾಯಿ ಮುಂದೆ ಈ ಕ್ಷೇತ್ರದಲ್ಲಿ ಇನ್ನೇನು ಏನೇನು ಕಾರ್ಯಗಳು ಮಾಡ್ಬೇಕು ಅನ್ಕೊಂಡಿದ್ರು? ಏನ್ ಇವತ್ತು ನಾವು ನೋಡ್ತಾ ಇರ್ಬೋದು, ಕೃತಕವಾಗಿ ನಿರ್ಮಾಣ ಮಾಡ್ತಾರಂತ ಬೆಟ್ಟ. ಆ ಬೆಟ್ಟದ ಹಿಂದೆ ವಾಟರ್ ಫಾಲ್ಸ್ ಮಾಡ್ಬೇಕು. ಆ ವಾಟರ್ ಫಾಲ್ಸ್ ಮತ್ತೆ ಅಮ್ಮನವ್ರಿಗೆ ಲೇಜರ್ ಲೈಟ್ ನ ವ್ಯವಸ್ಥೆ ಮಾಡುವಂಥದ್ದು 2 ವ್ಯವಸ್ಥೆಗಳಿವೆ. ಅದು ಕೆಲಸ ಪ್ರಗತಿಯಲ್ಲಿದೆ. ಆದಷ್ಟು ಶೀಘ್ರವಾಗಿ ಕಾರ್ಯರೂಪಕ್ಕೆ ಲೋಕಾರ್ಪಣೆ ಮಾಡಬೇಕು. ಅದು ಈಗಲೇ ಮಾಡ್ಬೇಕಾಯ್ತು. ಇಂದಿನ ಕೆಲಸ ನಿಧಾನ ಆಗ್ತಿರೋದ್ರಿಂದ, ಬೆಟ್ಟದ ಕೆಲಸ ನಿಧಾನ ಆಗ್ತಿರೋದ್ರಿಂದ ಸ್ವಲ್ಪ ವ್ಯವಸ್ಥೆ ನಿಧಾನ ಆಗ್ತದೆ. ಲೇಜರ್ ಲೈಟಿನ ವ್ಯವಸ್ಥೆ ಇಷ್ಟೊತ್ತಿಗೆ ಡಿಸೆಂಬರ್ 1ನೇ ತಾರೀಕಿಗೆ ಅದು ಓಪನ್ ಆಗಬೇಕಾಗಿತ್ತು. ಆ ಕೆಲಸ ನಿಧಾನ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಗುರುಗಳೇ, ಸುಕ್ಷೇತ್ರದ ಬಗ್ಗೆ ಸಾಕಷ್ಟು ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು. ನಾನು ಈ ವಿಡಿಯೋ ನೋಡೋರ್ಗೆ ಒಂದೇ ಒಂದು ವಿನಂತಿ, ಕ್ಷೇತ್ರಕ್ಕೆ ಯಾರು ಭಕ್ತಾದಿಗಳು ಬರ್ತಾರೋ ದಯವಿಟ್ಟು ಇದು ನಿಮ್ಮ ಮನೆಯ ಅಂಗಳದ ತರ ಸ್ವಚ್ಛತೆಯಾಗಿಡಿ. ನಿಮ್ಮ ಮನೆಯ ತರ ನಿಮ್ಮ ಮನೆಯ ಅಂಗಳ ಹೆಂಗಿರ್ತದೋ, ಎಷ್ಟು ಸ್ವಚ್ಛತೆ, ಒಂದು ಪೇಪರ್ ಬಿದ್ದರೆ ಹೆಂಗೆತ್ತಿ ಆಗ್ತಿರೋ ಅದಕ್ಕೆ ನಾವು ಸುತ್ತ ಡಸ್ಟ್ಬಿನ್ ಮಡಗಿವಿ. ಯಾಕೆಂದ್ರೆ ಕ್ಷೇತ್ರದ ಆಡಳಿತ ಮಂಡಳಿಯಿಂದ ನಿರ್ವಹಿಸೋದು ತುಂಬಾ ಕಷ್ಟ ಆಗ್ತದೆ. ಇದಕ್ಕೆ ಭಕ್ತಾದಿಗಳು ಸಹಕಾರನೂ ಇರಬೇಕು, ಭಕ್ತಾದಿಗಳ ಸಹಾಯನೂ ಇರಬೇಕು. ನೀವು 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗಲಿಕ್ಕೆ ಸಾಧ್ಯ. ಆದ್ರಿಂದ ನೀವು ನಿಮ್ಮ ಮನೆಯ ಅಂಗಳ ತರ ನೀವು ಬಂದಂತ ಸಂದರ್ಭದಲ್ಲಿ ನೀವೇನೇ ಒಂದು ತ್ಯಾಜ್ಯ ವಸ್ತುಗಳನ್ನ ಬಿಸಾಕುವಂತ ಸಂದರ್ಭದಲ್ಲಿ, ನೀವು ಯಾವುದೇ ತ್ಯಾಜ್ಯ ವಸ್ತುಗಳಲ್ಲಿ ಡಸ್ಟ್ಬಿನ್ ಹಾಕಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಆ ಇಲ್ಲಾಂತ ಸಂದರ್ಭದಲ್ಲಿ ಕ್ಷೇತ್ರದ ಆಡಳಿತ ಮಂಡಳಿಯವರು ಗಮನಕ್ಕೆ ತನ್ನಿ, ಈ ತರ ಬದಲಾವಣೆ ಆಗ್ಬೇಕು ಅಂತ. ಅದಕ್ಕೆ ಖಂಡಿತ ನಾವು ಚಾಚು ತಪ್ಪನೆ ನಾವು ಒಬ್ಬರು ಸೇವಕರಾಗಿ ಕೆಲಸ ನಿರ್ವಹಿಸ್ತೀವಿ. ಎಲ್ಲೋ ತರೋದು, ತಿನ್ನೋದು, ಬಿಸಾಕೋದು, ಎಲ್ಲೋ ಒಂದು ಇದು ಮಾಡೋದು. ಯಾಕಂದ್ರೆ ಸ್ವಚ್ಛತೆ ಬಹಳ ಮುಖ್ಯ. ಸ್ವಚ್ಛತೆ ಮನುಷ್ಯನ ಆರೋಗ್ಯಕ್ಕೆ ಒಂದು ಒಳ್ಳೆಯ ದಾರಿ ಅದು. ಆದ್ರಿಂದ ಸ್ವಚ್ಛತೆ ಎಲ್ಲಿರ್ತದೋ ಅಲ್ಲಿ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳಕ್ಕೆ ಸಾಧ್ಯ. ಸ್ವಚ್ಛತೆ ಎಲ್ಲಿರ್ತದೋ ಅಲ್ಲಿ ಆಧ್ಯಾತ್ಮನೂ ಚೆನ್ನಾಗಿರ್ತದೆ ಅಂತ ಹೇಳಕ್ಕೆ ಸಾಧ್ಯ. ಆದ್ರಿಂದ ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಈ ವಿಡಿಯೋ ನೋಡೋ ಎಲ್ಲ ಭಕ್ತಾದಿಗಳು ನಾನು ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ನೀವು ಬಂದಂತ ಸಂದರ್ಭದಲ್ಲಿ ನಿಮ್ಮ ಪಾದರಕ್ಷೆಗಳೇ ಆಗ್ಬೋದು, ತ್ಯಾಜ್ಯ ವಸ್ತುಗಳನ್ನೇ ಆಗ್ಬೋದು, ಆದಷ್ಟು ಕಂಟ್ರೋಲ್ ಮಾಡಿ. ಯಾವುದೋ ಒಂದು ತಿಂತೀರಿ, ಅದೇ ಒಂದು ಡಸ್ಟ್ಬಿನ್ ಇರ್ತದೆ, ಡಸ್ಟ್ಬಿನ್ ಒಳಗೆ ಹಾಕಿ. ಖಂಡಿತ ಆಗ ಒಂದು ಸ್ವಚ್ಛತೆ ಕಾಪಾಡಬಹುದು. ನಿಮ್ಮ ಪಾದರಕ್ಷೆಗಳ ತತ್ತೀರಿ, ಆ ಪಾದರಕ್ಷೆಗಳು ಎಲ್ಲೋ ಅಂತ ದೂರ ಬಿಡಿ, ಏನು ಆಗಲ್ಲ, ಯಾರು ಕದಿಯಲ್ಲ, ಏನು ಮಾಡಲ್ಲ.
ಆಮೇಲೆ ಇನ್ನೊಂದು ಏನಾಗ್ಬಿಟ್ಟದೆ ಅಂದ್ರೆ ಈ ಕ್ಷೇತ್ರದಲ್ಲಿ ಯಾರೋ ಒಬ್ರು ಕೊಡುವಂತ ಒಂದು ಮಾಹಿತಿನ ಎಲ್ಲರೂ ಮಾಹಿತಿ ನೀವು ತಗೋತಾ ಇರ್ತೀರಿ. ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋದ್ರೆ ಒಳ್ಳೇದಾಗ್ತದೆ ಅಂತ ಅನ್ನೋದೊಂದು ಮೂಢನಂಬಿಕೆ ಇಟ್ಕೊಬಿಟ್ಟಿದ್ದೀರಂತೆ. ಅದು ನನಗೆ ಗೊತ್ತಿಲ್ಲ, ನನಗೆ ಕಾಲಕ್ರಮೇಣ ಗೊತ್ತಾಗ್ತಿರೋದು. ದಯವಿಟ್ಟು ಆತರ ಯಾವುದೇ ನಂಬಿಕೆ ಇಲ್ಲ. ಚಪ್ಪಲಿ ಬಿಟ್ಬಿಟ್ಟು ಹೋದ್ರೆ ಒಳ್ಳೇದಾಗ್ತದೆ ಅನ್ನೋದು ಯಾವುದೂ ಇಲ್ಲ. ದಯವಿಟ್ಟು ನೀವು ಭಕ್ತಿಯಿಂದ ನಿಮ್ಮ ಪಾದರಕ್ಷೆಗಳನ್ನ ಒಂದ್ ಕಡೆ ಎಲ್ಲೋ ಅಂತ ಬಿಡಿ, ದೂರ, ಆದಷ್ಟು ದೂರ, ನಿಮ್ಮ ಸೇಫ್ಟಿ ಆಗಿರ್ತದೆ. ಆದ್ರೆ ಬಿಟ್ಬಿಟ್ಟು ಹೋದ್ರೆ ನನಗೆ ಒಳ್ಳೇದಾಗ್ತದೆ ಅನ್ನೋದು ನಿಮ್ಮ ಮೂಢನಂಬಿಕೆ. ಆದ್ರೂ ದಯವಿಟ್ಟು ಇದೊಂದು ಎಚ್ಚರಿಕೆ ತಗೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿಗಳೇ, ನೀವು ಆಜ್ಞೆ ಮಾಡಿದ್ದೀರಾ ಸ್ವಚ್ಛತೆಯನ್ನ ಕಾಪಾಡಿ ಅಂತೇಳಿ. ಇದು ನನ್ನಿಂದನೇ ಪ್ರಾರಂಭ ಆಗ್ಲಿ. ಇಲ್ಲೇ ಇದೆ ಕವರು, ನಾನು ಇಲ್ಲಿಂದಾನೇ ತಗೊಳ್ತಾ ಇದ್ದೀನಿ. ಡಸ್ಟ್ಬಿನ್ ಎಲ್ಲಿದೆಯೋ ಅದು ನಾನು ಹಾಕ್ತಾ ಇದ್ದೀನಿ. ಡಸ್ಟ್ಬಿನ್ಗಳು ಇಲ್ಲೇವೆ ನಮ್ಮ ಹತ್ರ, ಸುತ್ತ ಡಸ್ಟ್ಬಿನ್ಗಳು ಇಟ್ಟಿವಿ ನಾವು. ಆ ಡಸ್ಟ್ಬಿನ್ಗೆ ಹಾಕಿದ್ರೆ ನಮಗೆ ಸಾಕಷ್ಟೇ. ನಾವು ವಿಲೇವಾರಿ ನಾವು ಮಾಡ್ತೀವಿ. ನಮ್ಮಲ್ಲಿ ಒಂದು 10 ರಿಂದ 12 ಜನ ಸ್ವಚ್ಛತೆ ಮಾಡುವಂತ ಹತ್ರದೇ ಆದಂತ ಒಂದು ಟೀಮ್ ಐತೆ. ಆ ಸ್ವಚ್ಛತೆ ಮಾಡ್ತಾರೆ. ಬೆಳಿಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ, 2 ಸತಿ ಮಾಡ್ತಾರೆ. ಆದ್ರೆ ನೀವು ಯಾವ್ದೋ ಒಂದು ಐಸ್ ಕ್ರೀಮ್ ತಿಂತೀರಿ, ಎಲ್ಲೋ ಅಂತ ಬಿಸಾಕ್ತಿರಿ. ಕವರ ಬಾಳೆಹಣ್ಣು ತಿಂತೀರಿ, ಬಾಳೆಹಣ್ಣು ಸಿಪ್ಪೆ ಎಲ್ಲೋ ಅಂತ ಬಿಸಾಕ್ತಿದ್ರಿ. ಮತ್ತೆ ಜ್ಯೂಸ್ ಕುಡಿದ್ರಿ, ಆ ಜ್ಯೂಸ್ ಬಾಟ್ಲ್ ಎಲ್ಲೋ ಅಂತ ಬಿಸಾಕ್ತಿರಿ. ವಾಟರ್ ಕ್ಯಾನ್, ನೀರ್ ಬಾಟ್ಲ್ ತಗೋತೀರಿ, ಅದನ್ನೆಲ್ಲ ಅಂತ ಬಿಸಾಕ್ತಿರಿ. ಪಕ್ಕದಲ್ಲೇ ಇದ್ರು ಅದ್ರೊಳಗೆ ಹಾಕಲ್ಲ ನೀವು. ದಯವಿಟ್ಟು ಅದೊಂದ ಸ್ವಚ್ಛತೆ ಕಾಪಾಡಬೇಕಾಗಿ ತಮ್ಮಲ್ಲಿ ವಿನಂತಿ ನಾನು ಮಾಡ್ಕೊತೀನಿ. ಧನ್ಯವಾದ ಗುರುಗಳು. ಧನ್ಯವಾದಗಳು. ನಮಸ್ಕಾರ.